ಹಾಯ್, ನಮಸ್ತೆ ಕರ್ನಾಟಕದ ಜನತೆಗೆ. ನಾನು ಹೊಸ ವಿಡಿಯೋ ಬಿಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಇದೇ ಪ್ರಶ್ನೆ ವಿಡಿಯೋ, ಸಪೋರ್ಟ್ ಮಾಡಿ. ಇವಾಗ ಏನು ಕಾಣಿಸ್ತಿದೆ ಇದೆಲ್ಲ ನಮ್ಮ ಜಮೀನು. ಇದೆಲ್ಲ ನಾವು ಮಾಡಿರೋದಲ್ಲ, ನಾವು ಬೆಂಗಳೂರಲ್ಲಿದ್ದೀವಿ. ನಾವು ನನ್ನ ತಮ್ಮ ಬೆಂಗಳೂರಲ್ಲಿ ಇದ್ದೀವಿ ಮದುವೆ ಆಗಿ. ಇರೋದು ಇಲ್ಲಿ ಒಬ್ಬರೇ ತಮ್ಮ. ನನ್ನ ತಮ್ಮ ಮಾಡಿರೋದು ಇದೆಲ್ಲ ಕಷ್ಟ ಪರಿಶ್ರಮ. ಈ ಮರ ಏನು ಕಾಣಿಸ್ತಿದೆ ಎಲ್ಲ ತಂಗಿ ಸಸಿ ಎಲ್ಲ ಅವನೇ ಬೆಳೆಸಿರೋದೆಲ್ಲ. ನಾವೇನೂ ಮಾಡಿಲ್ಲ ಇಲ್ಲಿ. ನಾವೆಲ್ಲ ಕಳ್ಳರು. ನಾವೆಲ್ಲ ಬೆಂಗಳೂರು ಬಿದ್ದುಬಿಟ್ಟು ಚಿಕ್ಕ ವಯಸ್ಸಿಗೆ. ನಾವೆಲ್ಲ ಮದುವೆ ಆಗಿ ಬೆಂಗಳೂರಲ್ಲಿದ್ದೀವಿ. ನಾನು ನನ್ನ ಹೆಂಡತಿ ಮತ್ತು ನನ್ನ ತಮ್ಮನ ಹೆಂಡತಿ ಎಲ್ಲ ಬೆಂಗಳೂರಲ್ಲಿದ್ದೀವಿ. ಇಲ್ಲಿರೋದು ಒಬ್ಬ ತಮ್ಮ, ನನ್ನ ತಮ್ಮನ ಹೆಸರು ಶಿವರಾಜು ಅಂತ. ಇದೆಲ್ಲ ಅವನು ಪಡೋ ಪರಿಶ್ರಮ. ಇದು ನನ್ನ ಪ್ರಶ್ನೆ ವಿಡಿಯೋವು. ನನಗೆ ಮಾತಾಡೋದಕ್ಕೆ ಬರೋಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ಪ್ರಶ್ನೆ ವಿಡಿಯೋ ಮಾಡ್ತಾಯಿರೋದು ಯೂಟ್ಯೂಬಲ್ಲಿ. ಯಾರು ಬೈಯೋಕ್ಕೆ ಹೋಗಬೇಡಿ. ಇದೇ ಪ್ರಶ್ನೆ ವಿಡಿಯೋವು. ಇದೆಲ್ಲ ನನ್ನ ತಮ್ಮನ ಪರಿಶ್ರಮ. ಇದೆಲ್ಲ 5 ವರ್ಷ 6 ವರ್ಷ 7 ವರ್ಷದ ಮೇಲೆ ಆಗಿದೆ ಇವೆಲ್ಲ ತೆಂಗಿನ ಸಸಿ ನೆಟ್ಟಿ. ಇದೆಲ್ಲ ನನ್ನ ತಮ್ಮ ಪರಿಶ್ರಮ. ಇದೆಲ್ಲ ಏನಿದೆ ಗುರು ಬೆಂಗಳೂರಲ್ಲಿ? ಏನೂ ಇಲ್ಲ. ಏನು ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲಿ. ಏನು ಮಾಡಿದ್ರು ಅಲ್ಲಿಗೆ ನೇರ ಅಷ್ಟೇ, ಏನೇ ದುಡಿದ್ರೂ. ಇದು ನೋಡಿ ಜೀವನ, ನಿಜವಾದ ಜೀವನ, ರೈತರ ಜೀವನ. ಇದು ಕಷ್ಟ ಇರುತ್ತೆ, ಇರಲ್ಲ ಅಂತ ಹೇಳಲ್ಲ, ಆದರೂ ನೆಮ್ಮದಿ ಇರುತ್ತೆ. ನೋಡಿ, ನಿಮಗೊಂದು ಇದು ತೋರಿಸ್ತೀನಿ. ಒಂದು ಹುಳು ಇದೆ ಇಲ್ಲಿ, ಜೇನುಹುಳ ಅಂತ. ಇಲ್ಲಿ ನೋಡಿ, ಇಲ್ಲಿ ಇದು ಬೂದ್ಗುಂಬಳ ಅಂತ. ಈ ಜೇನುಹುಳ ಎಲ್ಲ ಇಲ್ಲಿದೆ. ಜೇನೆಲ್ಲ ಸುಟ್ಟಿ ನಾಶ ಮಾಡ್ತಾರೆ. ನೋಡಿ, ಕ್ಯಾಮ್ರಾ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಹೊಸ ಮೊಬೈಲ್ ಇಲ್ಲ, ಅಷ್ಟು ಚೆನ್ನಾಗಿರೋ ಮೊಬೈಲ್ ಎಲ್ಲ ನನ್ನ ಹತ್ರ. ನೋಡಿ, ಜೇನುಹುಳ ಇದು ಹೂವಿಗೆ ಮದರಂಗ ಕೊಡುತ್ತಂತೆ. ನೋಡಿ, ಯಾರೋಯ್ತು. ಮತ್ತು ಹೂವೆಲ್ಲ ಇಲ್ಲಿ ಆಗಿದೆ. ಬೂದ್ಗುಂಬಳ ಅಂತ ಇದು ನನ್ನ ತಮ್ಮ ಹಾಕಿರೋದು. ರೈಟ್ ಸಿಕ್ಕಿದ್ರೆ ಒಳ್ಳೆ ರೈಟ್ ಆಗುತ್ತೆ. ನೋಡಬೇಕು, ದೇವ್ರ ಮೇಲೆ ಭಾರ ಹಾಕ್ಬೇಕಷ್ಟೆ. ಎಲ್ಲ ಚೆನ್ನಾಗಿ ಮಾಡಿದ್ದಾನೆ. ಇದೆಲ್ಲ ನನ್ನ ತಮ್ಮ ಪರಿಶ್ರಮದ ವಿಡಿಯೋ ಇದು ಅಷ್ಟೇ. ನಮ್ಮದು ಇದು 10 ಪೈಸು ಇಲ್ಲ ನಮ್ಮದು ಇದರಲ್ಲಿ. ಬೆಂಗಳೂರಲ್ಲಿ ಎಲ್ಲ ಹೇಳ್ತಾರೆ ಹುಡುಗಿರೆಲ್ಲ, ಬೆಂಗಳೂರಲ್ಲಿದ್ದರೆ ಮದುವೆ ಆಗ್ಬೋದು, ಚೆನ್ನಾಗಿರ್ಬೋದು ಲೈಫು ಅಂತ. ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿದ್ದರೆ ಲೈಫು ಚೆನ್ನಾಗಿರಲ್ಲ. ದುಡಿಬೇಕು, ತಿನ್ನಬೇಕು ಅಷ್ಟೇ. ಅಲ್ಲಿ ತಿನ್ನೋದಕ್ಕೆ ಉಣ್ಣೋದಕ್ಕೆ ಯಾರು ಅಷ್ಟೇ, ಏನು ದುಡಿಯೋಕ್ಕಾಗಲ್ಲ. ಇವಾಗ ನನ್ನ ತಮ್ಮ 3 ಲಕ್ಷ ಹೊಗೆಸೊಪ್ಪು ಮಾರಿದ್ದಾನೆ. 3-3.5 ಲಕ್ಷ ಹೊಗೆಸೊಪ್ಪು ಮಾರಿದ್ದಾನೆ. ಇದು ಹಾಕ್ಕೊಂಡಿದ್ದಾನೆ. ಕುಂಬಳ ಎಲ್ಲ ಚೆನ್ನಾಗಿದೆ. ನೋಡಿ, ಇದೆಲ್ಲ ಮರ ಚೆನ್ನಾಗಿದೆ. ಯಾರು ಬೈಯಕ್ಕೆ ಮಾತಾಗ ಹೋಗಬೇಡಿ. ನಂದು ಇದೇ ಪ್ರಶ್ನೆ ವಿಡಿಯೋವು. ನನಗೆ ಮಾತಾಡೋದಕ್ಕೆ ಬರೋಲ್ಲ, ಸುಮ್ಮನೆ ಬಿಡ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬರ್ ಆಗಿ. ನೋಡೋಣ ಇನ್ನು ಮುಂದೆ ವೀಡಿಯೋ ಬಿಡ್ತೀನಿ ನಾನು. ನೋಡಿ, ಇದೆಲ್ಲ ಚೆನ್ನಾಗಿದೆ. ಇದೆಲ್ಲ ನೋಡಿ, ಇದೊಂದು ಮರ ಇತ್ತು ಇಲ್ಲಿ. ಅದೇ ಥರ ಮರ ಇತ್ತು. ಈ ಮರ ಒಂದು ಟೈಮಲ್ಲಿ ಅದೇನಾಗಿತ್ತೋ ಗೊತ್ತಿಲ್ಲ, ಗಾಳಿ ಮಳೆಯಲ್ಲಿ ಬಡ್ಗೆ ಕಸ್ಕೊಂಡ್ಬಿದ್ದೋಗಿತ್ತು. ಆಮೇಲೆ ನಟ್ಟಿದ್ದು ಗಿಡ ಇದು. ಬಡ್ಗೆ ಕಸ್ಕೊಂಡ್ಬಿದ್ದೋಗಿತ್ತು. ಹುಳ ಅನಿಸುತ್ತೆ, ಮೋಸ್ಟ್ಲಿ ಹುಳ ಹೊಡೆದಿದ್ದು ಅನಿಸುತ್ತೆ ಇಲ್ಲಿ. ನೋಡಿ, ಜೇನುಹುಳ ಎಲ್ಲ ಹೆಂಗೆ ಓಡಾಡ್ತಿದೆ ಅಂದರೆ, ಹೂವಲ್ಲಿ ಮೃದಂಗ ನೀಡ್ತಿದೆ. ಅದೇನಕ್ಕೋ ಇದರಿಂದ ಏನೋ ಉಪಯೋಗ ಇದೆ. ಯಾರಾದರೂ ಗೊತ್ತಿದ್ರೆ ತಿಳಿಸಿ. ನೋಡಿ, ಜೇನುಹುಳ ಇಲ್ಲೆಲ್ಲ ಓಡಾಡ್ತಿದೆ. ನೋಡಿ, ಹೂವಿಗೆ ಮಧುರಂಗ ನೀಡ್ತಾ ಇದೆ. ಇದು ನೀಡಿದ್ರೆ ಚೆನ್ನಾಗಿ ಹೂ ಕಚ್ಚುತ್ತೆ, ಮತ್ತು ಕಾಯಿ ಬರುತ್ತೆ ಅಂತ ಹೇಳ್ತಾರೆ ಚೆನ್ನಾಗಿ. ನೋಡಿ, ಎಲ್ಲ ಕಡೆನೂ ಇದೆ. ಎಲ್ಲ ಸುಮಾರು ಹೂವೆಲ್ಲ ಓಡಾಡ್ತಿದೆ. ನೋಡಿ, ಇಲ್ಲಿ 40 ತಂಗಿ ಸಸಿಗಳಿದೆ. 40 ತಂಗಿ ಸಸಿಗೆ ಹೆಂಗೆ ಅಂದ್ರೂ ಎಳ್ನೀರು ಮಾರಿದ್ರೆ ಒಳ್ಳೆ ರೈಟ್ ಇದ್ದಾಗ, ಒಂದಪ್ಪ ಎಳ್ನೀರು ಮಾರಿದ ನನ್ನ ತಮ್ಮ 60,000 ರೂಪಾಯಿ ಆಗಿತ್ತು ಬರೀ 40 ತಂಗಿ ಸಸಿಲಿ. ಇನ್ನೂ ಒಂದು ಕಡೆ ಇದೆ ಜಮೀನು, ಬನ್ನಿ ಅಲ್ಲೂ ತೋರಿಸ್ತೀನಿ. ನೋಡಿ, ಅಲ್ಲಿ ಬೋರು ನಮ್ಮದು. ಕೆಲಸ ಮಾಡೋಣಾಗ ನಾವು ಹಾಕ್ಸಿದ್ವು ಅದು. ಬೆಂಗಳೂರು ಕೆಲಸ ಮಾಡ್ಕೊಂಬಂದಾಗ. ಇದು ನಮ್ಮ ಮನೆ.
ನಮ್ಮ ಮನೆ ಬೇರಲ್ಲಿದು ದನಂಗೆ ಕೊಡಕ್ಕೆ. ಇದು ನಮ್ಮ RCC. ಇದೆಲ್ಲ ತುಂಬ ಒಂದು 7-8 ವರ್ಷ ಆಗಿದೆ ಕಟ್ಟಿ, ಮದುವೆಗಿಂತ ಮುಂಚೆ ಕಟ್ಟಿದ್ದು. ಇನ್ನೊಂದು ಕಡೆ ಇದೆ ಅಂತ ಹೇಳಿದ್ನಲ್ಲ, ಇಷ್ಟು ಮರ ಇದೆ. ಇನ್ನೊಂದು ಕಡೆ ಇಲ್ಲಿ ಒಂದು 1 3 3 6 6 1 6 2 6 3 18 6 4 24 ಮರ ಇದೆ ಇಲ್ಲಿ. ಇದೆಲ್ಲ ಎಳೆದು ಕೆಡಿಸಿರಂಗಿದ್ದಾನೆ. ನಮ್ಮ ಜೀವನ ನಮ್ಮದೇ ಗುರು. ಬೆಂಗಳೂರಿಗಿಂತ ಹಳ್ಳಿ ಕಡೆ ತುಂಬ ನೆಮ್ಮದಿ ಇರುತ್ತೆ ಜೀವನ. ಅದೇ ಕಷ್ಟ ಮಾಡೋದು, ಕಷ್ಟ ಒಟ್ಟಿನಲ್ಲಿ. ನನ್ನ ತಮ್ಮ ಆವಾಗಲಿಂದ ಕೆಲಸ ಮಾಡಿ ಮಾಡಿ ರೂಢಿಯಾಗಿದ್ದಾನೆ. ನಾವು ಮಾಡ್ತಿದ್ದೋ ಚಿಕ್ಕದ್ರಲ್ಲಿ, ಬಟ್ ಇವಾಗ ಆಗಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ಚೆಂಗ್ಲಾಟ ಆಡಿ ಆಡಿ ರೂಢಿ ಆಗ್ಬಿಟ್ಟಿದ್ದೀವಿ ನಾವು. ನೋಡಿ ಇವೆಲ್ಲ ಮರಗಳೆಲ್ಲ ಚೆನ್ನಾಗಿದೆ. ಮತ್ತು ಇನ್ನೊಂದು ಉಪಯುಕ್ತ ಮಾಹಿತಿ ಕೊಡ್ತೀನಿ. ಇದು ತುಂಬ ಚೆನ್ನಾಗಿದೆ ಮರಗಳು ಎಲ್ಲ. ನೋಡಿ ಇಲ್ಲೆಲ್ಲ ಹೋಗ್ಬಿಟ್ಟಿದೆ ಮರಗಳು. ನೋಡಿ ಇಲ್ಲಿ ಒಂದು ದೊಡ್ಡದಿತ್ತು ಮರ, ದೊಡ್ಡ ಆಲೆ ಫಲ ಬಿಡೋಕೆ ಬಂದಿತ್ತು ಈ ಮರ ಫಲ. ಇಲ್ಲೊಂದು ಮರ ಮತ್ತು ಅಲ್ಲೊಂದು ಕಾಣಿಸ್ತಿದೆ ನೋಡಿ, ಅಲ್ಲೊಂದು ಮರ ಫಲ ಬಿಡೋದು ಬಂದಿತ್ತು. ಎಲ್ಲ ಒಂಬಳೆ ಎಲ್ಲ ಚೆನ್ನಾಗಿ ಕಡ್ದಿದ್ದು. ಮತ್ತು ಅಲ್ಲೊಂದು ಮರ ಹೋಗಿದೆ ನೋಡಿ. ಎಲ್ಲ ಒಂಬಳೆ ಕಡ್ದು ಎಲ್ಲ ಹೋಗಿದ್ದು ಮರಗಳು ಇವೆಲ್ಲ. ಇದುವೆ ಇಲ್ಲಿ ಇದಿಲ್ಲ. ಮತ್ತು ಅಲ್ಲೊಂದು ಯಾವುದೋ ಅಲ್ಲೋಗಿದೆ ನೋಡಿ, ಅಲ್ಲೊಂದು ಹೋಗಿದೆ ಮತ್ತು ಅಲ್ಲೊಂದು ಹೋಗಿದೆ. ರೈತರಿಗೊಂದು ಉಪಯುಕ್ತ ಮಾಹಿತಿ ಕೊಡ್ತೀನಿ, ಗಮನವಿಟ್ಟ ಕೇಳಿ. ಇದರಲ್ಲಿ ಕುರಿ ಮಂದೆ ಅಂತ ಬರುತ್ತೆ. ಕುರಿ ಮಂದೆನ ತಂಗಿ ಸಸಿ ತೋಟಕ್ಕೆ, ಎಳೆ ತೋಟಕ್ಕೆ ಯಾರು ತರ್ಸಕ್ಕೆ ಹೋಗ್ಬೇಡಿ. ನಾವೆಲ್ಲ ಹಾಳು ಮಾಡ್ಕೊಂಡಿದ್ದು. ಒಂದು 2 ವರ್ಷ ಚೆನ್ನಾಗಿದ್ದೋ ಮರಗಳೆಲ್ಲ ಚೆನ್ನಾಗಿದ್ದೋ. 2 ವರ್ಷ 3 ವರ್ಷ 2 ವರ್ಷ ಕಂಟಿನ್ಯೂ 3 ವರ್ಷ ನಾವೇನು ಮಾಡ್ದೋ, ಕುರಿ ಮಂದೆ ತಡಿಸ್ತೋ. ಕುರಿ ಮಂದೆ ತಡಿಸ್ದಾಗ ಮರಗಳು ಎಲ್ಲ ಹುಳ ಬಿದ್ದು ಹೋಗಿದ್ದು. ಯಾರು ಕುರಿ ಮಂದೆ ತಡ್ಸಕ್ಕೆ ಹೋಗ್ಬೇಡಿ. ಚಿಕ್ಕ ತಂಗಿ ಸಸಿ ಮರಗಳಿಗೆ ಯಾವುದೇ ಕಾರಣಕ್ಕೂ ಕುರಿ ಮಂದೆಗಳ ತಡ್ಸೋದಕ್ಕಂತೂ ಹೋಗಕ್ಕೆ ಹೋಗ್ಬೇಡಿ. ಖಾಲಿ ಹೊಲಕ್ಕೆ ಬೇಕಾದ್ರೆ ತಡಿಸಿ, ಏನಾರ ಬೆಳೆ ಮಾಡಬೇಕು, ಅದು ವರ್ಕೌಟ್ ಆಗುತ್ತೆ. ತಂಗಿನ ತೋಟಕ್ಕೆ ಯಾವುದೇ ಕಾರಣಕ್ಕೂ ಕುರಿ ಮಂದೆ ತಡ್ಸಕ್ಕೆ ಹೋಗ್ಬೇಡಿ. ನೋಡಿ ಅಲ್ಲೊಂದು ಹೊಂಟೋಯ್ತು. ಸುಮಾರು ತಂಗಿ ಸಸಿ ಹೋಗಿದೆ ನಮ್ಮವೆಲ್ಲ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ರೈತರುಗಳು, ಯಾರೇ ಆದ್ರೂ. ನನಗೆ ಗೊತ್ತಿರೋ ಪ್ರಕಾರ ಹೇಳಿದ್ದೀನಿ. ನನಗೇನು ರೈತರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ, ಬಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಅದೊಂದು ನಾನು ನೋಡಿದ್ದೀನಿ. ಯಾರೋ ನಿಮ್ಮಂಥವ್ರು ದೊಡ್ಡವ್ರು ಹೇಳಿದ ಮಾತಿದು, ಕುರಿ ಮಂದೆ ತಡಿಸ್ಬೇಡಿ ಅಂತ. ಬಟ್ ಕುರಿ ಮಂದೆ ತಡಿಸ್ದಾಗಲೇ ಹೋಗಿದ್ದು ಎಲ್ಲ. ಇಲ್ಲೂ ಒಂದಿತ್ತು ಸೇಮು, ಅದ್ರ ಪಕ್ಕ ಇದೆಲ್ಲ ಮರ, ಅದಕ್ಕಿಂತ ಚೆನ್ನಾಗಿತ್ತು. ಇಲ್ಲಿ ಇದೊಂದು ಮರ, ಇಲ್ಲೊಂದು, ಇದುವೇ ಹುಳ ಬಿದ್ದು ಹೋಯ್ತು. ಮೇನು ಕುರಿ ಮಂದೆ ತಡಿಸಿದ್ದಕ್ಕೆ ಹೋಗಿದ್ದು. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ಎಲ್ಲ. ನೋಡಿ ಇದು ಭತ್ತ ಕೂದಿದ್ದಾರೆ ಆಲ್ರೆಡಿ. ಇಲ್ಲಷ್ಟು ಜಮೀನಿದೆ ಇಷ್ಟು. ಒಟ್ಟಿನಲ್ಲಿ ನಮ್ಮದು ಒಂದು 4 ಎಕರೆ 4.25 ಎಕರೆ ಜಮೀನಿದೆ ಅಷ್ಟೇ. 3 ಜನ ಅಣ್ಣ ತಮ್ಮದಿರು. ಇಬ್ಬರಾಳು ನಾವು ಬೆಂಗಳೂರಲ್ಲಿದ್ದೀವಿ. ನೋಡಿ ಇಲ್ಲೊಂದು ಬೋರ್ ಇದೆ, 2 ಬೋರ್ ಇದೆ ಟೋಟಲ್. ಇಲ್ಲೋ 2 ಬೋರ್ ಇದೆ. ಮತ್ತು ಇನ್ನೊಂದಿತ್ತು ಅಲ್ಲಿ ಕಾಣಿಸ್ತಿದೆ ನೋಡಿ. ಎಲ್ಲಿ ಈ ಮರದ ಪಕ್ಕದಲ್ಲಿ ಅಲ್ಲೊಂದು ಕಾಣಿಸ್ತಿದೆ. ಅಲ್ಲಿ ಮೋಟ್ರು ಬಿಟ್ಟಿದ್ದ ನಾವು. ಯಾರೋ ನೈಟು ಎತ್ಬಿಟ್ರು ಮೋಟ್ರ ಕದ್ದಿ. ಯಾರೋ ಸಿಗಾಕೊಳ್ಳಿಲ್ಲ ಯಾರೋ ಅಂತ ಆಗೊಟ್ಟಿನಲ್ಲಿ. ಅಲ್ಲೊಂದು ಮೋಟ್ರನ್ನ ಎತ್ಬಿಟ್ರು. ಅದನ್ನು ಹಂಗೆ ಬಿಟ್ಬಿಟ್ಟಿದ್ವಿ. ಯಾವ ಮೋಟ್ರು ಇಲ್ಲ ಅಲ್ಲಿ. ಅದು ಕಲೆಕ್ಷನ್ ತಗೊಂಡಿದ್ದ. ಬಟ್ ನೀರು ಬತ್ತಾಯಿತು, 1.5 ಇಂಚ್ ನೀರು ಬತ್ತಾಯಿತು. ಯಾರೋ ಎತ್ಬಿಟ್ರು ನೈಟು, ಗೊತ್ತಾಗಲಿಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ. ಹಳ್ಳಿ ಕಡೆ ಇರೋ ಜನಗಳಿಗೆ, ಯಾರೇ ಒಬ್ಬ ಬೆಳೀತಿದ್ದಾನೆ ಅಂದರೆ ಯಾರು ಹೊಟ್ಟೆ ಉರಿಯೋಕೆ ಹೋಗ್ಬೇಡಿ. ಬೆಳೆದ್ನ ಅವ್ನು ಬೆಳೀಲಿ, ನೀವು ಬೆಳೀರಿ. ಒಬ್ಬ ಬೆಳೀತಿದ್ದಾನೆ ಅಂದ್ಬಿಟ್ಟು ಯಾರೂ ಹೊಟ್ಟೆ ಕಿಚ್ಚು ಅಂತ ಇರುತ್ತೆ ಈ ಜನಗಳು. ಇನ್ನೂ ನಮ್ಮ ಹಳ್ಳಿ ಜನಗಳು ಇದೊಂದು ತಪ್ಪು ಮಾಡ್ತಾರೆ. ಅವನು ಬೆಳೀತಿದ್ದಾನ, ಬೆಳೀಲಿ. ಅವನಕ್ಕಿಂತ ಇನ್ನೊಬ್ಬ ಬೆಳೆದಿದ್ದಾನೆ ಅಂತ ತಿಳ್ಕೊಂಡು ನೀವು ಬೆಳೀರಿ, ಬೇಡ ಅನ್ನಕ್ಕಲ್ಲ. ಬಟ್ ಹೊಟ್ಟೆ ಕಿರ್ಚು ಮಾಡೋಕೆ ಹೋಗ್ಬೇಡಿ. ಒಬ್ಬ ಬೆಳೀತಿದ್ದಾನೆ ಅಂದ್ಬಿಟ್ಟು ಇನ್ನೊಬ್ಬ ಹೊಟ್ಟೆ ಕಿರ್ಚು ಮಾಡೋದು, ಏನೇನೋ ಮಾಡೋದು. ಇದೆ ನಮ್ಮ TC. ನಾನು ತಿಳಿದಿರೋ ಪ್ರಕಾರ ಹೇಳಿದ್ದೀನಿ. ಏನಿಲ್ಲ, ಯಾರು ಪಾಪ ಅಕ್ಕಪಕ್ಕದವ್ರು ಯಾರೂ ಹೊಟ್ಟೆ ಕಿರ್ಚು ಪಡೋಲ್ಲ. ತಮ್ಮವರೇ ಹೊಟ್ಟೆ ಕಿರ್ಚು ಪಡ್ತಾರೆ. ಆ ಥರ ಮಾಡೋದು ತಪ್ಪೋದು ಹಳ್ಳಿ ಕಡೆ. ಒಬ್ಬರು ಬೆಳೀತಿದ್ದಾರೆ ಅಂದರೆ ಸಪೋರ್ಟ್ ಮಾಡೋಣ. ಹೊಟ್ಟೆ ಕಿರ್ಚು ಇವೆಲ್ಲ ಬೇಡ. ಚೆನ್ನಾಗಿರಲಿ ಲೈಫ್, ರೈತರ ಜೀವನ.
ಮತ್ತು ಇನ್ನೊಂದು ರೈತರಿಗೆ ಹೆಣ್ಣು ಕೊಡಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಅದೇ ಯಾಕೆ ನನ್ನ ತಮ್ಮನಿಗೆ ಹೆಣ್ಣು ಸಿಗ್ತಾ ಇಲ್ಲ ಇವಾಗ. ಎಲ್ಲ ಕೇಳಿದ್ರೆ ಕೆಲಸದಲ್ಲವನ ಅಂತಾನೆ. ಬಟ್ ಇಲ್ಲಿರೋ ನೆಮ್ಮದಿ ಜೀವನ ನಮಗಿಲ್ಲ, ಬೆಂಗಳೂರಲ್ಲಿ ಇರೋರಿಗೆ ನಮಗಿಲ್ಲ. ಇಲ್ಲಿ ಅಷ್ಟು ನೆಮ್ಮದಿಯಾಗಿರ್ತಾರೆ, ಅಷ್ಟೇ ದುಡ್ಡು ದುಡಿತಾರೆ. ನಾವು 1 ವರ್ಷಕ್ಕೆ ದುಡಿಯೋ ದುಡ್ಡ 1 ವರ್ಷ ಇಲ್ಲಿ 2 ವರ್ಷ ಬೇಕು. ನಾವು 2 ವರ್ಷ ಬೇಕು ದುಡಿಯೋದಕ್ಕೆ ದುಡ್ಡು. ಅಷ್ಟು ದುಡ್ಡ ನನ್ನ ತಮ್ಮ 3-3.5 ಲಕ್ಷ ಹೊಗೆ ಸೊಪ್ಪಲ್ಲಿ ದುಡ್ದಾನೆ. ಇವಾಗ ಒಂದು ಕುಂಬಳ ಹಾಕಿದ್ದಾನೆ, ಮತ್ತು ಎಳ್ಳೀರು ಮಾರ್ತಾನೆ. ಎಲ್ಲ ಜೀವನ ನೆಮ್ಮದಿಯಾಗಿರ್ತದೆ. ಒಂದು ರೈತರ ಮಕ್ಳಿಗೆ ಹೆಣ್ಣು ಕೊಡಿ, ಯಾರಿಗೇ ಆಗಲಿ. ನನ್ನ ತಮ್ಮಗೆ ಅಂತ ನಾನು ಕೇಳ್ತಾ ಇಲ್ಲ, ಬಟ್ ಯಾರೇ ಆಗಲಿ ರೈತರ ಮಕ್ಳಿಗೆ ಹೆಣ್ಣು ಕೊಡಿ, ಸಪೋರ್ಟ್ ಮಾಡಿ ರೈತರುಗಳಿಗೆ. ಮುಗ್ಧತೆ ಜನಗಳು ರೈತರು, ಸುಳ್ಳು ಕಪಟ ಯಾವುದೂ ಇರಲ್ಲ. ಆದರೆ ಹೊಟ್ಟೆ ಕಿರ್ಚಿರುತ್ತೆ, ಆದರೆ ತಮ್ಮಲ್ಲಿ ಇರುತ್ತೆ ಅಷ್ಟೇ. ಬೇರೆಯವ್ರಿಗೆ ಇರಲ್ಲ, ತಮ್ಮಲ್ಲಿ ಇರುತ್ತೆ ಅದು. ಅದಂತೂ ಇದ್ದೇ ಇರುತ್ತೆ. ಒಬ್ಬ ಬೆಳಿತಿದ್ದಾನೆ ಅಂದರೆ ಅಯ್ಯೋ ಹಂಗೆ ಹಿಂಗೆ ಬೆಳೆದ್ಬಿಟ್ಟ, ನಾವು ಮಾಡೋಕ್ಕಾಗಿಲ್ವಲ್ಲ, ಅವೆಲ್ಲ ಇರ್ತವೆ ಇಲ್ಲಿ ಹಳ್ಳಿ ಕಡೆ ಜೀವನ. ಸರಿ ಫ್ರೆಂಡ್, ಬಾಯ್. ಮನೇಲಿ ಫೋನ್ ಮಾಡಿದ್ದಾರೆ, ಅಮ್ಮ ಏನೋ ನಾಷ್ಟ ತಗೊಂಡೋಗ್ಬೇಕಂತೆ. ತಮ್ಮ ಅರಿ ಕಟ್ಟಕ್ಕೆ ಹೋಗಿದ್ದಾರೆ, ತಮ್ಮ ಅಪ್ಪ ಎಲ್ಲ ಅರಿ ಕಟ್ಟಕ್ಕೆ ಹೋಗಿದ್ದಾರೆ ಹೊಲ್ತಕ್ಕೆ, ರಾಗಿ ಏರಿಯಾ. ವೀಡಿಯೋ ಹಾಕಿದ್ದೀನಿ, ಪ್ರಶ್ನೆ ವೀಡಿಯೋವು. ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಮಾಡಿ. ಇನ್ನೂ ವೀಡಿಯೋ ಬಿಡ್ತಾ ಇರ್ತೀನಿ. ಇದೇ ಪ್ರಶ್ನೆ ವೀಡಿಯೋವು. ಏನಾದ್ರು ತಪ್ಪಾಗಿ ಮಾತಾಡಿದರೆ ಪ್ರಶ್ನೆ ವೀಡಿಯೋ ಗೊತ್ತಾಗಿಲ್ಲ, ಕ್ಷಮಿಸ್ಬಿಡಿ. ಧನ್ಯವಾದಗಳು, ಬಾಯ್. ಎಲ್ಲ ಚೆನ್ನಾಗಿರಿ, ಸಂತೋಷವಾಗಿರಿ. ಇವತ್ತು ಚುಂಚುಕಟ್ಟೆ ಜಾತ್ರೆ ಇದೆ, ಹೋಗ್ತಾಯಿದ್ದೀವಿ. ಅಲ್ಲಿ ಬೇಕಾದ್ರೆ ಆದರೆ ಒಂದು ವೀಡಿಯೋ ಮಾಡಿಬಿಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್, ಬಾಯ್. ಎಲ್ಲರಿಗೂ ಬೆಳಗಿನ ಶುಭೋದಯ. ರೈತರ ಜೀವನ ಚೆನ್ನಾಗಿರಲಿ ಅಷ್ಟೇ. ಯಾರು ರೈತರು ಬೆಂಗಳೂರು ಅಂತ ಹೋಗಬೇಡಿ. ಏನಂದರೆ ನಮಗೆ ಜಮೀನು ಕಮ್ಮಿ ಇರೋದಕ್ಕೆ 4 ಎಕರೆ ತಮ್ಮ ಒಬ್ಬ ಮಾಡ್ತಾನೆ, ನಮ್ಮ ಕೈಲಿ ಮಾಡೋದಕ್ಕಾಗಲ್ಲ. ಹಳ್ಳಿ ಕಡೆ ಲೈಫ್ ಚೆನ್ನಾಗಿರುತ್ತೆ ಅಷ್ಟೇ ನನ್ನ ಪ್ರಕಾರ.